ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠೆ ಹಿನ್ನೆಲೆ ಪುತ್ತೂರಿನ ಆಟೋ ಚಾಲಕರಿಗೆ ಶ್ರೀರಾಮನ ಧ್ವಜದ ಹಂಚಿಕೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಪುತ್ತೂರಿನ ದರ್ಬೆ ಬಳಿಯಲ್ಲಿ ಧ್ವಜ ವಿತರಣೆ ಮಾಡಿದ್ದಾರೆ. ಇಡೀ ಜಗತ್ತೇ ಜನವರಿ 22 ಎದುರು ನೋಡ್ತಾ ಇದ್ದು, ಅಂದು ಎಲ್ಲಾ ಹಿಂದೂಗಳ ಮನೆಯಲ್ಲಿ 5 ದೀಪಗಳನ್ನು ಹಚ್ಚುವ ಮೂಲಕ ಎಲ್ಲರೂ ಪ್ರತಿಷ್ಠಾ ಕಾರ್ಯದಲ್ಲಿ ಭಾಗಿಯಾಗಬೇಕು ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಕರೆ ನೀಡಿದ್ದಾರೆ. श्री रामचंद्र महाराज की बोलो, भारत माता की ಪ್ರಭು ಶ್ರೀರಾಮಚಂದ್ರ ಕಿ ಕಳೆದ 100 ವರ್ಷಗಳ ನಮ್ಮ ಕಲ್ಪನೆಯ ಶ್ರೀರಾಮ ಮಂದಿರದ ನಿರ್ಮಾಣ ಎಲ್ಲರಿಗೂ ಕೂಡಿ ಬಂದಿದೆ. ಕ್ರಮಕ್ಕೆ ನಮ್ಮ ಪುತ್ತೂರಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಂಘಟನೆಯ ಪರಿವಾರ ಸಂಘಟನೆಯ ಕಾರ್ಯಕರ್ತರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿ ಈ ಕಾರ್ಯಕ್ರಮದಲ್ಲಿ ನಾವು ಆಟೋ ರಿಕ್ಷಾ ಚಾಲಕರು ನಮ್ಮ ದೇಶದಲ್ಲಿ ಭಾರಿ ದೊಡ್ಡ ಸಂಖ್ಯೆಯಲ್ಲಿ BMS ಇರಬಹುದು, ಇದರ ನೇತೃತ್ವದ ಮುಖಾಂತರ ಆಟೋ ರಿಕ್ಷಾ ಚಾಲಕರ ಅಂತರ ಈ ಭಗವಧ್ವಜವನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ಇವತ್ತು ಆಗಲಿಕ್ಕಿದೆ. ಅದಕ್ಕೆ ಬಂದಿರ್ತಾರೆ. ಹಿಂದೂ ಧರ್ಮಕ್ಕೆ ಅಧ್ಯಕ್ಷರ ಅಧ್ಯಕ್ಷರ ಹತ್ರ ಕೊಡಿ. ಈ ದೇಶದ ಕೋಟಿ ಕೋಟಿ ಹಿಂದೂಗಳ ಸಂಕಲ್ಪ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಭವ್ಯವಾಗಿರ್ತಕ್ಕಂಥ ಮಂದಿರದಲ್ಲಿ ಪ್ರತಿಷ್ಠೆ. ಆ ಪ್ರತಿಷ್ಠೆಯ ಸಂದರ್ಭದಲ್ಲಿ ಎಲ್ಲ ಹಿಂದೂಗಳು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಆ ಮುಹೂರ್ತದ ಹೊತ್ತಿಗೆ ಟಿವಿಯ ಮುಖಾಂತರ ಆ ಮುಹೂರ್ತವನ್ನು ವೀಕ್ಷಿಸಬೇಕು ಮತ್ತು ಆ ದಿನ ರಾತ್ರಿ ಮನೆಗಳಲ್ಲಿ 5 ದೀಪಗಳನ್ನು ಹಚ್ಚಿ ದೀಪಾವಳಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ. ಆ ಸಂಕಲ್ಪದಂತೆ ಇಡೀ ಹಿಂದೂ ಸಮಾಜ ಸಿದ್ಧ ಆಗಿದೆ. ಇವತ್ತೆಲ್ಲ ಇಡೀ ಜಗತ್ತು ಭಾರತವನ್ನು ಕಾತರನ್ನು ನೋಡ್ತಾ ಇದೆ. 22ನೇ ತಾರೀಕು ರಾಮ ಮಂದಿರದ ಪ್ರತಿಷ್ಠೆಯನ್ನು, ಆ ಪ್ರತಿಷ್ಠೆಯ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂಗಳು ಭಾಗಿಯಾಗಬೇಕು ಅಂತ ವಿನಂತಿಯನ್ನು